ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಂದು ಡೌಟ್ ಏನಪ್ಪ ಅಂತಂದರೆ, ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತಾ ಇದ್ದೀವಿ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಪ್ರೀಮಿಯಮ್ ಎಷ್ಟು ಬರುತ್ತಂತ ನಾವು ಬೇಗ ಹೇಳಬೇಕಂದ್ರೆ ಏನು ಮಾಡಬೇಕು? ಓಕೆ, ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ, ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸದ್ದು ಲಾಗಿನ್ ಮಾಡಬೇಕು. ಲಾಗಿನ್ ಆದ ತಕ್ಷಣ ಅಲ್ಲಿ ನಾ ಎಲ್ಲ ಡಾಟಾ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ನನಗೆ ಎಲ್ಲ ಮಾಹಿತಿ ಸಿಗುತ್ತೆ, ಅಲ್ಲಿ ಎಷ್ಟು ದುಡ್ಡು ಅಂತ ತಿಳ್ಕೊಳ್ತಾರೆ. ಇದಕ್ಕಿಂತ ಸರಳವಾಗಿ ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಅಮೌಂಟನ್ನು ಚೆಕ್ ಮಾಡ್ಬೋದು. ಓಕೆ, ಯಾವ ಥರ ಅಂತ ಸರಳವಾಗಿ ಹೇಳ್ಕೊಡ್ತೀನಿ ನೋಡಿರಿ. ನೀವು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋದ ತಕ್ಷಣ ಇಲ್ಲಿ ವರ್ಚುವಲ್ ಆಫೀಸ್ ATM 2.0 ಅಂತ ಒಂದು ಸರ್ಚ್ ಮಾಡಿದಾಗ ಇಲ್ಲಿ ನೋಡಿರಿ, ಸ್ಟಾರ್ ATM 2.0 ಅಂತ ಅದ. ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಇಲ್ಲಾಂದರೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ಓಕೆ, ಓಪನ್ ಅಂತ ಕೊಡಬೇಕು. ಓಪನ್ ಅಂತ ಕೊಟ್ಟಾಗ ಈ ಥರ ಯೂಸರ್ ನೇಮ್ ಅಂತ ಕೇಳುತ್ತೆ. ಓಕೆ, ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಗೆಟ್ ಕೋಟ್ ಅಂತ ಕೆಳಗಡೆ ಅದ ನೋಡಿರಿ, ಅಬ್ಸರ್ವ್ ಮಾಡ್ಬೋದು ನೀವೆಲ್ಲ. ಇಲ್ಲಿ ಗೆಟ್ ಕೋಟ್ ಅಂತದ, ಇದನ್ನು ಪ್ರೆಸ್ ಮಾಡಿರಿ. ಓಕೆ, ಇದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಇಷ್ಟೆಲ್ಲ ಪಾಲಿಸಿಗಳಿದಾವೆ. ಓಕೆ, ನೀವೆಲ್ಲ ನೆನಪಿಟ್ಕೊಳ್ರಿ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ಒನ್ಲಿ ಆರೋಗ್ಯ ಸಂಜೀವಿನಿ ಮಾತ್ರ ಅಲ್ಲ. ಓಕೆ, ಆರೋಗ್ಯ ಸಂಜೀವಿನಿ ಅನ್ನೋವಂಥದ್ದು ಜಸ್ಟ್ ಒಂದು ಪ್ರಾಡಕ್ಟು. ಓಕೆ, ಅದೇ ಥರ ಸುಮಾರಷ್ಟು ಪ್ರಾಡಕ್ಟ್ಗಳಿದ್ದಾವೆ. ಇದರ ಪೈಕಿ ನಮ್ಮ CSCಯಲ್ಲಿ 2 ಪ್ರಾಡಕ್ಟ್ಗಳು ಮಾತ್ರ ಲೈವ್ ಆಗಿದ್ದಾವೆ. ಅಂದರೆ ಚೆನ್ನಾಗಿರೋ ಪ್ರಾಡಕ್ಟು 2 ಅಷ್ಟೇ. ಓಕೆ, ಒಂದು ಯಾವುದಪ್ಪ ಅಂತಂದ್ರೆ ಆರೋಗ್ಯ ಸಂಜೀವಿನಿ. ಓಕೆ, ನಾನೀಗ ಆರೋಗ್ಯ ಸಂಜೀವಿನಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇನಪ್ಪ ಡೌಟ್ ಅಂತಂದ್ರೆ, ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಇನ್ಶೂರೆನ್ಸನ್ನು ಫ್ಯಾಮಿಲಿಗೆ ಮಾಡಿಕೊಡಕತ್ತಾಗ ಇಲ್ಲಿ ಇಂಡಿವಿಜುವಲ್ ಅಂತದಲ್ಲ, ಇದರಲ್ಲಿ ಫ್ಲೋಟರ್ ಅಂತ ತೊಗೋಬೇಕಾಗತ್ತೆ ನಾನು. ಓಕೆ, ಆವಾಗ ಈ ಇನ್ಶೂರೆನ್ಸನ್ನು ಮ್ಯಾಕ್ಸಿಮಮ್ 6 ಮೆಂಬರ್ಸ್ ತನಕ ತೊಗೋಬೋದು. ಓಕೆ, ತಂದೆ ತಾಯಿ, ಗಂಡ ಹೆಂಡತಿ ಮತ್ತು ಮಕ್ಕಳು, ಈ ಥರನೂ ತೊಗೋಬಹುದು. ಓಕೆ, ಆ ಥರ ಬೇಡ ಅಂತಂದರೆ ನಾವು ತಂದೆ ತಾಯಿ ಮತ್ತು ಮಕ್ಕಳಿಗೆ ಅಷ್ಟೇ ತೊಗೋಬಹುದು. ಓಕೆ, ಇಲ್ಲಿ 2 ಅಡಲ್ಟ್ ಅಂತಿದೆಯಲ್ಲ, 25 ವಯಸ್ಸಿನಕ್ಕಿಂತ ಜಾಸ್ತಿ ಇದ್ದವ್ರು ಯಾರ್ಯಾರು ಇದ್ದಾರಲ್ಲ ಅವರು ಎಲ್ಲರೂ ಅಡಲ್ಟ್ ಅಂತ ಬರ್ತಾರೆ. ಓಕೆ, ಅವ್ರದ್ದು ಅಡಲ್ಟಲ್ಲಿ ಹಾಕಬೇಕು. ಪೇರೆಂಟು, ಓಕೆ, ಪೇರೆಂಟ್ ಏನಾದರೂ ಇದ್ದರೆ ಅವ್ರಿಗೂ ಇದ್ರೊಳಗನೆ ಬೇಕು ಅಂತಂದ್ರೆ, ಇದರೊಳಗೆ ಎಷ್ಟು ಜನ ಪೇರೆಂಟ್ ಇದ್ದಾರೆ ಅಂತ ಕೇಳುತ್ತಾ, ನಾನು ಪೇರೆಂಟ್ ಇಲ್ಲ ಅಂತ ಹಾಕ್ತಾಯಿದ್ದೀನಿ ಎಕ್ಸಾಂಪಲ್ಲು. ಆಮೇಲೆ ಮಕ್ಕಳು 25 ವರ್ಷದಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಎಷ್ಟು ಜನ ಇದ್ದಾರೆ? ಓಕೆ, 2 ಜನ ಇದ್ದಾರಾ? 2 ಅಂತ ತೊಗೊಂಡಿದ್ದೀನಿ. ಓಕೆ, ತಂದೆ ವಯಸ್ಸು ಎಷ್ಟಪ್ಪ? ಎಕ್ಸಾಂಪಲ್ ಹಾಕ್ತಾಯಿದ್ದೀನಿ 35. ಓಕೆ, ಸೆಕೆಂಡ್ ಒಂದು ಬಿಟ್ಟು ತಾಯಿ ವಯಸ್ಸು ಎಷ್ಟು ಹಾಕ್ತಾಯಿದ್ದೀನಿ 30. ಇಲ್ಲಿ ನಾನು ಆರೋಗ್ಯ ಸಂಜೀವಿನಿಯಲ್ಲಿ 10 ಲಕ್ಷ ತನಕ ಮ್ಯಾಕ್ಸಿಮಮ್ ಸಮ್ ಇನ್ಶೂರ್ಡ್ ತೊಗೋಬಹುದು. ಓಕೆ, ನಾನೇನು ಮಾಡ್ತಾಯಿದ್ದೀನಿ, ಮೀಡಿಯಮ್ ಕೊಡ್ತಾಯಿದ್ದೀನಿ. ಓಕೆ, ಎಷ್ಟು ಕೊಡ್ತಾಯಿದ್ದೀನಿ? 5 ಲಕ್ಷ ಕೊಡ್ತಾಯಿದ್ದೀನಿ. ಗೆಟ್ ಕೋಟ್ ಅಂತ ಕೊಟ್ಟೆ. ಓಕೆ, 11,865. ನಾವು ಕಸ್ಟಮರಿಗೆ ಸರಳವಾಗಿ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು, ಒಂದೇ ನಿಮಿಷದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೊಟೇಶನ್ ಕೊಡ್ಬೋದು. ಹೀಗಾಗಿ ನೀವು ಎಲ್ಲರೂ ಸಹ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇದೇ ಥರ 10 ಲಕ್ಷ ಬೇಕಂತಂದರೆ ಎಷ್ಟಾಗುತ್ತೆ? ಓಕೆ, 10 ಲಕ್ಷ 15,000. ಓಕೆ, ಇದರಲ್ಲಿ ಇನ್ನೂ ವಿಶೇಷತೆ ಏನಂತಂದ್ರೆ, ಅವರು ರೂರಲ್ದವರಾಗಿದ್ದರೆ ಇನ್ನೂ 20% ಡಿಸ್ಕೌಂಟ್ ಸಿಗುತ್ತೆ ಪ್ರೀಮಿಯಮ್ ಮೇಲೆ. ಓಕೆ, ಆಮೇಲೆ ನಾವೇನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ನಾವು ಸಹ ಅವ್ರಿಗೆ ಸ್ವಲ್ಪ ಬಿಟ್ಟು ಮಾಡಿಕೊಡ್ಬೋದು. ಓಕೆ, ಇದು ಆರೋಗ್ಯ ಸಂಜೀವಿನಿ ಆಯಿತು. ಓಕೆ, ಇದು ಫ್ಲೋಟರ್ ಅಂದರೆ ಫ್ಯಾಮಿಲಿ ಬಗ್ಗೆ ಹೇಳಿದೆ. ಇನ್ನೇನಾದರೂ ಇಂಡಿವಿಜುವಲ್ ಬೇಕಂದ್ರೆ ಭಾಳ ಸರಳವಾಗಿ ಹೇಳ್ಬೋದು. ಎಕ್ಸಾಂಪಲ್ 35 ವಯಸ್ಸು 10 ಲಕ್ಷ ಸಮ್ ಇನ್ಶೂರ್ಡ್ ಅಂತಂದರೆ ಇಲ್ಲಿ ಎಷ್ಟು ಬರುತ್ತಪ್ಪ ಪ್ರೀಮಿಯಮ್ಮು? 6,584. ಈ ಥರ ನಾವು ಅವರಿಗೆ ಸರಳವಾಗಿ ಹೇಳ್ಬೋದು. ಎರಡನೇದು ಬಂದುಬಿಟ್ಟು ನಮ್ಮಲ್ಲಿರುವಂಥದ್ದು ಫ್ಯಾಮಿಲಿ ಹೆಲ್ತ್ ಆಪ್ಟಿಮಸ್ ಸ್ಕೀಮು. ಇದು ಒಂದು ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಇನ್ಶೂರೆನ್ಸು 100% ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸ್ ಏನಾದರೂ ಮಾಡಿಸೋರಿದ್ದರೆ ಇದನ್ನು ರೆಫರ್ ಮಾಡಿಸ್ರಿ ಎಲ್ಲರಿಗೂ. ಓಕೆ, ಇಲ್ಲಿ ಅಡಲ್ಟ್ ಅಂತ ಕೇಳ್ತಾ ಇದೆ, 2 ಅಂತ ಕೊಡ್ತಾ ಇದ್ದೀನಿ. ಪೇರೆಂಟ್ ಅಂತ ಕೇಳ್ತಾ ಇದೆ, 0 ಕೊಡ್ತಾ ಇದ್ದೀನಿ. ಸೇಮ್ ಅಲ್ಲಿ ಯಾವ ಥರ ಕೊಟ್ಟೆ ಅದೇ ಥರ ಡಾಟಾ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಂತಂದರೆ, ಇಲ್ಲಿ ಹೈಯೆಸ್ಟ್ ಏಜ್ ಯಾರ್ದು? ಗಂಡಂದು ಹೈಯೆಸ್ಟ್ ಏಜು 35, ಹೆಂಡ್ತಿದು 30 ವಯಸ್ಸು. ಪಿನ್ ಕೋಡು ಒಂದು ಹಾಕ್ತಾಯಿದ್ದೀನಿ, ರೂರಲ್ಲದು ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಇವರಿಗೆ 25 ಲಕ್ಷ ತನಕ ಹೈಯೆಸ್ಟ್ ಸಮ್ ಇನ್ಶೂರ್ಡ್ ತೊಗೋಬಹುದು ನಾವು. ಓಕೆ, ನಾನೇನು ಮಾಡ್ತಾಯಿದ್ದೀನಿ, 5 ಲಕ್ಷದ ಕೊಡ್ತಾಯಿದ್ದೀನಿ. ಓಕೆ, ಈಸಿಯಾಗಿ
ತೆಗಿಬೋದು ನಾವೆಲ್ಲ. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವೆಲ್ಲ ಇಲ್ಲಿ ಇವ್ರಿಗೆ 1 ವರ್ಷಕ್ಕೆ 17,000, 2 ವರ್ಷಕ್ಕೆ 33,000. ಓಕೆ, ಸರಳವಾಗಿ ನೀವು 1 ನಿಮಿಷದೊಳಗಡೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕೊಟೇಶನ್ ಕೊಡ್ಬೋದು. ಅದು ಇಷ್ಟು ಸರಳ ಅಂತ ಯಾರಿಗೆ ಗೊತ್ತಿಲ್ಲ. ದಯವಿಟ್ಟು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ನಿಮ್ಮ ಕಸ್ಟಮರ್ಗೆ 2 ನಿಮಿಷದೊಳಗೆ ಮಾಹಿತಿ ಕೊಡ್ರಿ. ಸರಳವಾಗಿ ಕೆಲಸ ಮಾಡಿರಿ. ಎಲ್ಲ ಕನ್ಫರ್ಮ್ ಆದಮೇಲೆ ಕೆಲಸ ಮಾಡಿರಿ. CSC ಲಾಗಿನ್ ಮಾಡಿ ಸ್ಟಾರ್ ಹೆಲ್ತ್ ಪೋರ್ಟಲ್ ಆನ್ ಮಾಡೋದು ಯಾವಾಗ ಹೇಳ್ರಿ? ಕೇಸ್ ಕನ್ಫರ್ಮ್ ಆದಮೇಲೆ. ಕೇಳೋದಕ್ಕೆ ಬಂದಾಗನೇ ನಾವೆಲ್ಲ ಆನ್ ಮಾಡಿಕೊಂಡು ಬೇರೆ ಸಮಯವನ್ನು ಇದಕ್ಕೆ ಕೊಟ್ಟು ಈ ಕೆಲಸ ಜಾಸ್ತಿ ಟೈಮ್ ನೀವು ಸ್ಪೆಂಡ್ ಮಾಡೋ ಬದಲು 2 ನಿಮಿಷದೊಳಗೆ ಕೊಟೇಶನ್ ಕೊಡ್ಬೋದು. ಓಕೆ, ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆ ಅರ್ಥ ಆಗಿಲ್ಲ ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ, ಹೇಳಿಕೊಡೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಮುಂಜಾನೆ. ಬೆಳಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ, ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ.